ತಗೊಂಡಿದ್ದೀನಿ ಅಂತಂದ್ರೆ, ಮನೆಯಲ್ಲಿ ಮಾಟ ಮಂತ್ರ ಆಗಿದ್ರೆ ಅಥವಾ ನಕಾರಾತ್ಮಕ ಶಕ್ತಿಗಳು ಮನೆಗೆ ಎಂಟರ್ ಆಗಿದ್ರೆ ಅಥವಾ ಯಾರೋ ಮಾಡಿಸಿ ಕಳಿಸಿರುವಂತಹ ಆತ್ಮಗಳು ನಮ್ಮ ಮನೆಯಲ್ಲಿ ಪ್ರಚೋದನೆ ಆಗ್ತಾ ಇದ್ರೆ, ಅಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಆಗುವಂತಹ ಹಲವಾರು ತೊಂದರೆಗಳು ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ನಾನು ಮಾಟ ಮಂತ್ರ ಮಾಡಿದಾಗ ಹೇಗೆ ನಾವು ತಪ್ಪಿಸ್ಕೋಬೇಕು, ಅದ್ರ ಜೊತೆಗೆ ಅವರು ಯಾವ ರೀತಿ ನಮ್ ಜೊತೆ ನಡ್ಕೋತಾ ಇರ್ತಾರೆ, ಅವ್ರನ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ಬೇಕು ಅನ್ನೋ ವಿಚಾರನ ನಾನು ಕಳೆದ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ. ಹಾಗೇನೇನೆ ಇವತ್ತು ಈ ವಿಚಾರ ಹೇಳ್ತಾ ಇದ್ದೀನಿ. ನೋಡಿ, ಮಾಟ ಮಂತ್ರ ಆಗಿದೆ ಅಥವಾ ಮಾಂತ್ರಿಕ ಬಾಧೆ ಆಗಿದೆ ಅಥವಾ ಆಡು ಭಾಷೆಯಲ್ಲಿ ಮಾಟ ಮಂತ್ರ ಅಂತ ಹೇಳ್ತೀನಿ, ಮಾಂತ್ರಿಕ ಭಾಷೆಯಲ್ಲಿ ಬೇರೆನ ನಾವು ಹೇಳ್ತೀವಿ. ಆದರೆ ಇಲ್ಲಿ ನಕಾರಾತ್ಮಕ ಶಕ್ತಿಗಳು ಮನೆಗೆ ಬಂದಾಗ ಅಥವಾ ಮಾಂತ್ರಿಕ ಬಾಧೆಗಳು ಆದಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಆಗುತ್ತೆ ಪ್ರಿಯ ವೀಕ್ಷಕರೇ. ನೋಡಿ, ಅಂತಹ ಸಂದರ್ಭದಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು ಅಥವಾ ಮಾಂತ್ರಿಕ ಬಾಧೆ ಆದಂತಹ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಯಾವುದೇ ಗಿಡಗಳು ಹಾಕಿದ್ರು ಅದು ಒಣಗ್ತಾ ಇರುತ್ತೆ. ಅದರಲ್ಲಿ ಎಸ್ಪೆಷಲಿ ತುಳಸಿ ಗಿಡ ಅಂತಾನೆ ನಾವು ಹೇಳ್ತೀವಿ. ಇದು ಕಾಲಾನುಕಾಲದಿಂದಲೂ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿರುವಂತ ಗಿಡ, ಹೇಳಿರುವಂಥದ್ದು. ತುಳಸಿ ಗಿಡ ಒಣಗ್ತಾ ಇದೆ ಅಂದ್ರೆ ನಮ್ಮ ಮನೆಯಲ್ಲಿ ಏನೋ ಒಂದು ಅಶುಭ ಅಥವಾ ಏನೋ ಒಂದು ತೊಂದರೆಗಳಾಗ್ತಾ ಇದೆ, ಅಥವಾ ಗಿಡಗಳು ಬೆಳೀತಾ ಇದೆ ಮತ್ತೆ ಒಣಗ್ತಾ ಇದೆ, ಮತ್ತೆ ನೀರ್ ಹಾಕೋದು. ಕೆಲವ್ರನ್ನ ನೀವು ನೋಡ್ಬೇಕು, ಎಷ್ಟೋ ಸತಿ ಮಣ್ಣನ್ನ ಬದಲಾವಣೆ ಮಾಡುವಂಥದ್ದು, ಅಥವಾ ಹೂಕುಂಡ ಅಥವಾ ಚಟ್ಟಿ ಅಂತ ಏನಿದೆ ಅದರಲ್ಲಿರೋ ಮಣ್ಣೆಲ್ಲ ತೆಗ್ದು ಹಾಕುವಂಥದ್ದು, ಮತ್ತೆ ಅದನ್ನ ತೆಗೆದು ಇನ್ನೊಂದು ಹಾಕುವಂಥದ್ದು ಎಲ್ಲ ಮಾಡ್ತಿರ್ತಾರೆ. ಆದರೂ ಗಿಡ ಬರಲ್ಲ. ಆದ್ರೆ ಕೆಲವೊಂದೊಂದ್ಸತಿ ಸಣ್ಣ ಮೊಗ್ಗು ತರ ಬರುತ್ತೆ, ಅದು ಮತ್ತೆ ಒಣಗೋಗುವಂಥದ್ದು, ಮತ್ತೆ ಅದು ಬೆಳೆಯೋದೇ ಇಲ್ಲ. ಈ ತರ ಎಲ್ಲ ನಮ್ಮ ಮನೆಯಲ್ಲಿ ಯಾವುದೇ ಗಿಡಗಳು ಹಾಕಿದ್ರು ಅದು ಸಮೃದ್ಧಿಯಾಗಿ ಬರಲ್ಲ. ಈಗ ಅದೇ ನಿಮ್ಮ ಜೊತೆಗೆ ಇನ್ನೊಬ್ರು ಯಾರೋ ಒಂದು ದಾಸವಾಳದ ಗಿಡನೋ ಅಥವಾ ಏನೋ ಒಂದು ಗಿಡವನ್ನ ಬೈ ಮಾಡಿ ತಗೊಂಡು ಹಾಕಿರ್ತಾರೆ, ಆದರೆ ಅವರ ಮನೆಯಲ್ಲಿ ಅತ್ಯಂತ ಚೆನ್ನಾಗಿ ಬರ್ತಾ ಇರುತ್ತೆ, ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಬರಲ್ಲ. ಸೊ ಇದು ಮಾಂತ್ರಿಕ ಬಾಧೆ ಆಗಿದ್ರೆ ಅಥವಾ ನಕಾರಾತ್ಮಕ ಶಕ್ತಿಗಳು ಎಂಟರ್ ಆಗಿದ್ರೆ ಅಥವಾ ಬೇರೆ ಯಾರೋ ಪಾತು ಆತ್ಮಗಳನ್ನ ಕಳಿಸಿದ್ರೆ ಸಮೇತ ಈ ತೊಂದರೆಗಳು ಆಗುತ್ತೆ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಮನೆನ ನಾವು ಎಷ್ಟೇ ಶುದ್ಧಿಗೊಳಿಸಿದ್ರು, ನೀವು ನೋಡ್ಬೋದು ಕೆಲವರ ಮನೆ ಕಸ 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 ತರ ಇರುತ್ತೆ. ಕೆಲವರ ಮನೆಯಲ್ಲಿ ಅನಾರೋಗ್ಯ ಇದ್ದಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಮಾಡಕ್ಕಾಗಲ್ಲ. ಅದು ವೈದ್ಯಕೀಯ ಕ್ಷೇತ್ರದಲ್ಲೂ ಅನಾರೋಗ್ಯ ಇದ್ದಂತಹ ಸಂದರ್ಭದಲ್ಲಿ ಮಾಡಕ್ಕಾಗಲ್ಲ. ಆದರೆ ಇಲ್ಲಿ ಮಾಂತ್ರಿಕ ಬಾಧೆ ಆದಂತ ಸಂದರ್ಭದಲ್ಲಿ ಅಂಡ್ ಅಗೇನ್ ನೆಗೆಟಿವ್ ಎನರ್ಜಿ ಮೈಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಥವಾ ಯಾವುದೋ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲೂ ಸಮೇತ ಅವರ ಮನೆ ಅತ್ಯಂತ ಅಶುಚಿಯಾಗಿರುತ್ತೆ ಅಂತ. ಹಾಗೆ ಕಸ ಗುಡಿಸಿದ್ರು ಸಿಕ್ಕಾಬಟ್ಟೆ ಕಸ, ಸಿಕ್ಕಾಬಟ್ಟೆ ಧೂಳು, ಆಮೇಲೆ ಜಾಡಿ ಅಂದ್ರೆ ಬಲೆ ಕಟ್ಟೋದು ಅಂತ ಹೇಳ್ತೀವಲ್ಲ ಅದೆಲ್ಲವೂ ಇರುತ್ತೆ. ಹಾಗೇನೇನೆ ನಾವೇನ್ ಹೇಳ್ತೀವಿ, ಅಡಿಗೆ ಮನೆ ಅಥವಾ ಕಿಚನ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಎಷ್ಟೇ ಶುಚಿಯಾಗಿಟ್ರು, ಸಿಂಕ್ ಆಗಿರ್ಬೋದು, ಒಂದು ಗ್ಯಾಸ್ ಆಗಿರ್ಬೋದು, ಅದನ್ನ ಎಷ್ಟೇ ಕ್ಲೀನ್ ಮಾಡಿದ್ರು ಅದು ತುಂಬಾ ಕೊಳಕಾಗ್ತಾ ಇರುತ್ತೆ, ಒಂಥರ ಹರಡ್ಕೊಂಡಂಗೆ ಇರುತ್ತೆ. ಹಾಗೇನೇನೆ ಅಡಿಗೆ ಮನೆಯಲ್ಲಿ ಒಂಥರ ಜಿರಳೆಗಳ ಕಾಟ ಅಥವಾ ಇರುವೆಗಳ ಕಾಟ, ಈ ತರ ಎಲ್ಲ ಒಂಥರ ಇನ್ಸೆಕ್ಟ್ಸ್ ಅಥವಾ ನಾವ್ ಏನ್ ಹೇಳ್ತೀವಿ ಕ್ರಿಮಿ ಕೀಟಗಳು ಅಂತ ಹೇಳ್ತೀವಲ್ಲ ಆ ತರ ಬಂದು ಸೇರ್ತಾ ಇರ್ತದೆ. ನಾವೇನೇ ಸ್ಪ್ರೇ ಮಾಡಿದ್ರು ಅಥವಾ ಪರ್ಫ್ಯೂಮ್ಗಳು ಹಾಕಿದ್ರು ಅಥವಾ ಕೀಟನಾಶಕ ಔಷಧಿ ಹಾಕಿದ್ರು ಮತ್ತೆ ಮತ್ತೆ ಅದು ಬಂದು ಸೇರ್ತಾ ಇರುತ್ತೆ. ಹಾಗೇನೆ ಮನೆಯಲ್ಲಿ ನಾವು ದೀಪ ಹಚ್ಚುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ದೀಪದ ಉರಿ ಅಥವಾ ದೀಪದ ಬತ್ತಿ ಅಂತ ನಾವೇನ್ ಹೇಳ್ತೀವಿ ಅದು ತುಂಬಾ ಕಪ್ಪಾಗೋದು. ಹಾಗೆ ಕೆಲವರ ಮನೆಯಲ್ಲಿ ನೀವು ನೋಡ್ಬೇಕು, ದೀಪದ ಉರಿ ಬಂದು ಚಟಪಟ ಚಟಪಟ ಅಂತ ಹೇಳ್ಬಿಟ್ಟು ಒಂದು ಶಬ್ದ ಬರ್ತಾ ಇರ್ತದೆ. ಅದಲ್ಲದೆ ಕಾಮಾಕ್ಷಿ ದೀಪ ಸಮೇತ ಇಂಥವ್ರಿಗೆ ಯಾರಾದ್ರೂ ಉಡುಗೊರೆಯಾಗಿ ಕೊಟ್ಟಿದ್ರೆ ಅಥವಾ ಅವರೇ ಏನಾದ್ರೂ ಬೈ ಮಾಡಕ್ ಹೋಗಿದ್ರೆ ನಷ್ಟ, ಅದನ್ನ ನಾನು ಮುಂದಿನದಲ್ಲಿ ಹೇಳ್ತೀನಿ. ಹೀಗೆ ಒಂದು ಲಾಭ ನಷ್ಟ ಅದ್ರಲ್ಲಿ ಅವ್ರು ತಗೊಳ್ಳೋವಂಥದ್ದು ನಷ್ಟ ಇರುವಂಥದ್ದೇ ಒಂದು ದೀಪವನ್ನ ತೆಗೆದುಕೊಂಡಿರ್ತಾರೆ. ಹಾಗೆ ಅವರ ಮನೆಯ ದೇವತಾ ಕೋಣೆ ಏನಿದೆ ಅದು ಶುಚಿಯಾಗಿದ್ರು ಆ ದೇವತಾ ಕೋಣೆಯಲ್ಲಿ ಬಂದು ಯಾವುದೇ ರೀತಿಯ ದೇವತಾ ಶಕ್ತಿಗಳ ಒಂದು ಎನರ್ಜಿ ಇರಲ್ಲ. ದೇವತಾ ವಿಗ್ರಹಗಳು ಒಂಥರ ಇರುತ್ತೆ, ಅಂದ್ರೆ ಕಳೆಗೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಜೊತೆಗೆ ಅವರ ಮನೆಯಲ್ಲಿ ತುಳಸಿ ಗಿಡ ಒಣಗುತ್ತೆ ಅಂತ ಹೇಳಿದ್ರೆ ಅಥವಾ ಯಾವುದೇ ಗಿಡ ಹಾಕಿದ್ರು ಬರಲ್ಲ ಸರಿಯಾಗಿ ಅಂತ. ಹಾಗೇನೇನೆ ಫಲ ಕೊಡುವಂತಹ ಕೆಲವರು ಮನೆಯಲ್ಲಿ ನೀವು ನೋಡ್ಬೇಕು, ಸಣ್ಣ ಪುಟ್ಟದು ಮರಗಳು ಹಾಕೊಂಡಿರ್ತಾರೆ. ಏನು ಬಾಳೆ ಗಿಡ ಆಗಿರ್ಬೋದು ಅಥವಾ ಒಂದು ಹಲಸಿನ ಮರ ಆಗಿರ್ಬೋದು ಅಥವಾ ನಿಂಬೆ ಹಣ್ಣು ಆಗಿರ್ಬೋದು, ಈ ತರ ಸಣ್ಣ ಪುಟ್ಟ ಗಿಡಗಳು ಹಾಕಿದ್ರುನು ಇಂತಹ ಒಂದು ಗಿಡಗಳು ದಾಳಿಂಬೆ, ಚಕ್ಕೋತ ಈ ತರ ಎಲ್ಲ ಇರುತ್ತೆ. ಅಂತಹ ಮರಗಳು ಸಮೇತ ಒಂದು ಫಲವನ್ನು ಕೊಡದೇ ಇರುವಂತಹ
ಒಂದು ಸಮಯ ಇರುತ್ತೆ ಅಂತ. ಹಾಗೇನೇನೆ ಇವರ ಮನೆಯಲ್ಲಿ ಕೆಲವರು ತಂದಿರ್ತಾರೆ ಪ್ರಾಣಿಗಳು ಅಂದಾಗ ನಾಯಿ ಸಾಕಿರ್ತಾರೆ, ಅಥವಾ ಕೆಲವರು ಬಂದು ಬೆಕ್ಕು ಸಾಕಿರ್ತಾರೆ, ಕೆಲವರು ಅಕ್ವೇರಿಯಂ ಅಲ್ಲಿ ಮೀನ್ ಸಾಕಿರ್ತಾರೆ. ಅಂಥವ್ರಿಗೆ ಟೋಟಲ್ ಆಗಿ ನಾನ್ ಅಬ್ಸರ್ವ್ ಮಾಡ್ದಂಗೆ ಪ್ರಾಣಿಗಳ ಸಾವಾಗ್ತಾ ಇರ್ತದೆ. ಇಲ್ಲದಿದ್ರೆ ಅದು ಬಂದು ಏನಾದ್ರೂ ಅಕ್ವೇರಿಯಂ ಅಂತ ನೀವೇನ್ ತಂದಿಟ್ಟಿದ್ರೆ ಅಕ್ವೇರಿಯಂ ಅಲ್ಲಿ ಎಷ್ಟೇ ಕಾಸ್ಟ್ಲಿ ಮೀನ್ ತಂದಿಟ್ರು ಅವರ ಮನೆಯಲ್ಲಿ ರಿಪೀಟೆಡ್ ಆಗಿ ಮೀನ್ ಸಾಯ್ತಾ ಇರುತ್ತೆ. ಜೊತೆಗೆ ಒಂದು ಸಣ್ಣ ಗಾಜಿನ ಬೌಲಲ್ಲೂ ಮೀನ್ ಇಟ್ರು ಅದನ್ನು ಸಮೇತ ಸಾಯ್ತಾ ಇರುತ್ತೆ. ಹಾಗೇನೆ ಮನೆಯಲ್ಲಿ ಒಬ್ರಿಗಲ್ಲ ಒಬ್ರಿಗೆ ಪ್ರತಿ ಬಾರಿ ಅನಾರೋಗ್ಯ ಆಗ್ತಾನೆ ಇರುತ್ತೆ. ಒಬ್ರು ಹುಷಾರ್ ತಪ್ಪಿದ್ರೆ ಮತ್ತೊಬ್ರಿಗೆ ಶುರು ಆಗೋದು, ಮತ್ತೊಬ್ರು ಹುಷಾರ್ ತಪ್ಪಿದ್ರೆ ಇನ್ನೊಬ್ರಿಗೆ ಹೋಗುವಂಥದ್ದು ಅಂತ. ಹಾಗೆ ಇಂಥವರ ಮನೆಯಲ್ಲಿ ಆಸ್ಪತ್ರೆ ಖರ್ಚುಗಳು ಅಧಿಕವಾಗಿರುತ್ತೆ. ಹಾಗೆ ಎಷ್ಟೇ ಬಾರಿ ಆಸ್ಪತ್ರೆಗೆ ಹೋಗಿ ಬಂದ್ರೂ ವೈದ್ಯಕೀಯ ಪರೀಕ್ಷೆಗಳು ನಾರ್ಮಲ್ ಇರ್ತದೆ. ಆದರೂ ಇವರ ಮನೆಯಲ್ಲಿ ಒಬ್ಬರಲ್ಲ ಒಬ್ಬರು ರಿಪೀಟೆಡ್ ಆಗಿ ಹುಷಾರ್ ತಪ್ತಾನೇ ಇರ್ತಾರೆ. ಹಾಗೇನೇನೆ ಕೆಲವ್ರ ಮನೇಲಿ ಅಡಿಗೆ ಮನೇಲಿ ಏನಾಗುತ್ತೆ ಅಂದ್ರೆ ಸುಮ್ಮನೆ ಆದ್ರೂ ಹೊಸ ಕುಕ್ಕರ್ ತಂದಿರ್ತಾರೆ. ಆ ಹೊಸ ಕುಕ್ಕರ್ ತಂದು ಇನ್ನೇನೊಂದು ವಾರ 15 ದಿನ ಆಗಿರುತ್ತೆ, ಒಂದೆರಡು ಸತಿ ಉಪಯೋಗಿಸಿರ್ತಾರೆ. ಕುಕ್ಕರ್ ಪಠಾರ್ ಅಂತ ಸಿಡಿಯೋದು ನೀವು ನೋಡಿರ್ತೀರಿ. ಅವ್ರು ತೆಗ್ದು ನೋಡ್ತಾರೆ, ವಿಷಲ್ ತೆಗ್ದು ನೋಡ್ತಾರೆ, ಅದ್ರಲ್ಲಿ ಏನಾದ್ರೂ ಸಿಕ್ಕಾಕೊಂಡಿದ್ಯಾ ಅಥವಾ ಗ್ಯಾಸ್ಕೆಟ್ ಇದೆಯಾ, ಚೆನ್ನಾಗಿಲ್ವಾ ಅಂತ. ಬಟ್ ಗ್ಯಾಸ್ಕೆಟ್ ಚೆನ್ನಾಗಿದ್ರು ಕೆಲವರ ಮನೇಲಿ ಈ ತರ ಆಗ್ತಾ ಇರ್ತದೆ, ಅಂದ್ರೆ ಕುಕ್ಕರು ಸಿಡಿಯುವಂಥದ್ದು ಅಂತ. ಹಾಗೇನೇನೆ ಕೆಲವ್ರ ಮನೇಲಿ ನೀವು ನೋಡ್ಬೇಕು, ಒಂದಲ್ಲ ಎರಡಲ್ಲ 10-15 ಬಲ್ಬುಗಳು ಹಾಕಿರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಲೈಟಿನಲ್ಲಿ ಒಂದು ಪ್ರಕಾಶಮಾನವಾಗಿರುವಂತಹ ಒಂದು ಬೆಳಕೆ ಇರಲ್ಲ. ಎಲ್ಲರ ಮನೇಲೂ ಅದೇ ವೋಲ್ಟೇಜು ಅದೇ ಇದು ಹೋಗ್ತಾ ಇರುತ್ತೆ. ಆದರೂ ಅವರ ಮನೆ 20-30 ಆಗಿರ್ಬೋದು ಅಥವಾ 30-40 ಆಗಿದ್ರು ಇವರ ಮನೆಯಲ್ಲಿ ಇರುವಂತಹ ಬಲ್ಬುಗಳು ಪ್ರಕಾಶಮಾನವಾಗಿ ಒಂದು ಬೆಳಕನ್ನು ಕೊಡಲ್ಲ. ಒಂಥರ ಡಲ್ನೆಸ್, ಒಂಥರ ಶ್ಯಾಡೋ ರೀತಿ, ಒಂಥರ ಹೇಳ್ತಾರೆ ನೋಡಿ, ಒಂಥರ ಮಂಕ್ ಬಡ್ದಿದೆ, ರಾಹು ಬಡ್ದಿದೆ ಅಂತ ಹೇಳ್ತಾರಲ್ಲ, ಅದೆಲ್ಲವೂ ಇವರ ಮನೆಯಲ್ಲಿ ಕಾಣ್ತಾ ಇರ್ತದೆ. ಹಾಗೇನೆ ಅನ್ನ ಆಹಾರಾದಿ ಪದಾರ್ಥಗಳು ಅವ್ರ ಮನೇಲಿ ಬೇಗ ಕೆಟ್ಟು ಹೋಗ್ತಾ ಇರ್ತದೆ. ಒಂದು ನೀರ್ ತಂದಿಟ್ರೆ ಒಂಥರ ವಾಸನೆ ಬಂದ್ಬಿಡೋದು, ಅಥವಾ ಈಗ ಬೆಳಿಗ್ಗೆ ಮಾಡಿರುವಂತ ಅನ್ನ ಮಳೆಗಾಲನೇ ಆಗಿರ್ಲಿ ಚಳಿಗಾಲನೇ ಆಗಿರ್ಲಿ ಅನ್ನ ಬೇಗ ಕೆಟ್ಟು ಹೋಗುವಂಥದ್ದು. ಒಂದು ಸಾಂಬಾರು ರಾತ್ರಿ ಮಾಡಿರ್ತಾರೆ ಅಥವಾ ಬೆಳಿಗ್ಗೆ ಏನೋ ತಗೊಂಡ್ ಹೋಗ್ಬೇಕು ಟೈಮ್ ಇಲ್ಲ ಅಂತ ಬೆಳಿಗಾಗೋಷ್ಟ್ರೊಳಗಡೆ ಅಳ್ಸಿ ಹೋಗಿರುವಂಥದ್ದು, ಅಥವಾ ಒಂಥರ ಕೆಟ್ಟ ವಾಸನೆ ಬರೋದು. ಅನ್ನ ಬಂದು ಕೆಲವರ ಮನೇಲಿ ನೀವು ನೋಡ್ಬೋದು ಕೆಂಪು ಕಲರ್ ಬರ್ತದೆ. ಅದು ಅಂದ್ರೆ ಅನ್ನ ಆಹಾರಾದಿಗಳು ಸಮೇತ ಅವರ ಮನೇಲಿ ಹಾಳಾಗುತ್ತೆ. ಸೊ ಇದು ನಾನು ಹಲವಾರು ಕ್ಲೈಂಟ್ಸ್ ಅಲ್ಲಿ ನನ್ನ ಕೇಸ್ ಹಿಸ್ಟ್ರಿಯಲ್ಲಿ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೇನೇನೆ ಬಂದು ಕೆಲವ್ರ ಮನೇಲಿ ಏನಾಗುತ್ತೆ ಅಂತಂದ್ರೆ ಹಾಲು ತಗೊಂಡ್ ಬಂದ್ರೆ ಹಾಲು ಒಂಥರ ಕೆಟ್ಟು ವಾಸನೆ, ಒಂದ್ಸತಿ ಕಾಯಿಸ್ತಾರೆ, ಕಾಯಿಸಿದ್ಮೇಲೆ ಹಾಲು ಕೆಟ್ಟು ವಾಸನೆ ಬರೋದು, ಒಂಥರ ವಾಸನೆ ಬರೋದು. ಹಾಗೇನೇನೆ ಮೊಸರು ಎಪ್ಪ ಹಾಕಿರ್ತಾರೆ, ಆ ಮೊಸರು ಸಮೇತ ಮಟ ಒಂಥರ ವಾಸನೆ ಬರುತ್ತೆ, ಒಂಥರ ಚುಂಗ್ ಅಂತ ವಾಸನೆ ಬರುತ್ತೆ. ಅದೇ ನೀವು ಹೊರಗಡೆಯಿಂದ ತಗೊಂಡ್ ಬಂದು ಮೊಸರು ತಿಂದಾಗ ಏನೂ ಆಗಲ್ಲ. ಆದ್ರೆ ನಿಮ್ಮ ಮನೆಯಲ್ಲಿ ಸರಿಯಾಗಿ ಎಪ್ಪು ಹಾಕಿದ್ರು ಸಮೇತ, ಸುಮಾರು ಜನ ಕಂಪ್ಲೇಂಟ್ಸ್ ಹೇಳ್ತಾರೆ ಕೇಳಿದಾಗ, ಸರಿಯಾಗಿ ಎಪ್ಪು ಹಾಕಿದ್ರು ಸಮೇತ ಅದು ಒಂಥರ ಹಳ್ಸೋದಂಗೆ ಕೆಟ್ಟು ವಾಸನೆ ಬರ್ತಾ ಇರುತ್ತೆ. ಹಾಗೆ ಎಲ್ಲರ ಮುಖದಲ್ಲಿ, ಒಂದು ಮನೇಲಿ ಒಂದು 6 ಜನ ಇದ್ರ, ಒಂದು 5 ಜನ ಒಂದು ಗಂಡ ಹೆಂಡತಿ ಇಬ್ರು ಇದ್ರು, ಅಥವಾ ಒಂದು 3 ಮಕ್ಕಳು, ಈ ತರ ಎಲ್ಲ ಇದ್ರೂನು ಮನೆಯಲ್ಲಿ ಏನೋ ಒಂಥರ ಏನು ಎನ್ವೈರನ್ಮೆಂಟ್ ಏನಿದೆ ಅದೊಂದು ಸಮಾಧಾನಕರವಾಗಿರಲ್ಲ. ಒಂಥರ ಗಾಬರಿ ಇರೋದು, ಒಂಥರ ಅಸಮಾಧಾನವಾಗಿರೋದು, ಈ ತರ ಎಲ್ಲ ಆಗುತ್ತೆ. ಆಮೇಲೆ ಒಬ್ಬರ ಮುಖ ಕಂಡ ತಕ್ಷಣ ಇನ್ನೊಬ್ರಿಗೆ ಆಗದೇ ಇಲ್ಲ. ಯಾಕಂದ್ರೆ ಒಬ್ರಿಗೊಬ್ರು ಪ್ರೀತಿಯಾಗಿರ್ತಾರೆ, ಒಂದ್ ಅರ್ಧ ಗಂಟೆ ಪ್ರೀತಿಯಾಗಿರ್ತಾರೆ, ಎಗೇನ್ ಮತ್ತೆ ರಿಪೀಟೆಡ್ ಸೇಮ್ ಒಬ್ರನ್ನೊಬ್ರು ನೋಡಿದ್ರೆ ಸಿಕ್ಕಾಬಿಟ್ಟೆ ಕ್ಲಾಶಸ್ ಆಗ್ತಾ ಇರುತ್ತೆ. ಒಂಥರ ಸಮಾಧಾನದ ವಾತಾವರಣನೇ ಇರಲ್ಲ. ಹಾಗೇನೆ ಕೆಲವೊಬ್ಬರೊಬ್ಬರು ಮನೆಯಲ್ಲಿ ರಿಪೀಟೆಡ್ ಆಗಿ ಇಂತಹ ಒಂದು ನಕಾರಾತ್ಮಕ ಶಕ್ತಿ ಆಗಿರ್ಬೋದು, ಮಾಂತ್ರಿಕ ಬಾಧೆ ಆಗಿರ್ಬೋದು, ಅಥವಾ ಯಾವುದೋ ಶಕ್ತಿ ಸೇರ್ಕೊಂಡಿರುವಂತಹ ಸಂದರ್ಭದಲ್ಲಿ ಅಥವಾ ಇನ್ನೊಬ್ರು ಸೇರಿಸಿರುವಂತಹ ಸಂದರ್ಭದಲ್ಲಿ ಅಪಘಾತಗಳು ಉಂಟಾಗುತ್ತೆ, ನೋವುಗಳು ಉಂಟಾಗುತ್ತೆ, ಏಳೋದು ಬೀಳೋದು ಇವೆಲ್ಲವೂ ಉಂಟಾಗ್ತಾ ಇರ್ತದೆ. ಹಾಗೆ ಮನೆಯಲ್ಲಿ ದೀಪ ಹಚ್ಚಿದ್ರುನು ಅಥವಾ ಗಂಧದ ಕಡ್ಡಿ ಹಾಕಿದ್ರುನು ಅಥವಾ ನೀವೇನೇ ಪರ್ಫ್ಯೂಮು ಅಥವಾ ಏರ್ ಫ್ರೆಶ್ನರ್ ಹಾಕಿದ್ರು ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಂದು 2 hours ಅಷ್ಟೇ ಇರುತ್ತೆ. ಆ 2 hours ಆದ್ಮೇಲೆ ಮತ್ತೆ ಏನೋ ಒಂಥರ ಮನೆ ತುಂಬಾ ವಾಸನೆ ಬರ್ತಾ ಇರುತ್ತೆ, ಒಂದು ಜಿರಳೆಗಳಿಂದ ಅಥವಾ ಏನೋ ಒಂಥರ ಬಟ್ಟೆಗಳಿಂದ ಅಂತ ಅನ್ಕೋತೀವಿ. ಆದ್ರೆ ಅದು ಯಾವ್ದು ವಾಸನೆ ಇರಲ್ಲ, ಒಂಥರ ಆ ನೆಗೆಟಿವಿಟಿಯ ಒಂದು ವಾಸನೆ ಇರುತ್ತೆ. ಆದರೆ ಇಲ್ಲಿ ಬಂದು ಸಕಾರಾತ್ಮಕ ಶಕ್ತಿಯನ್ನ ನಾವು ಆ ಮನೆಗೆ, ಆ ವ್ಯಕ್ತಿಯ ದೇಹಕ್ಕೆ ನಾವು ತುಂಬಿಸ್ಬೇಕಾಗುತ್ತೆ. ಹಾಗೆ ಬಾತ್ರೂಮ್ ಅಲ್ಲಿ ಪದೇ ಪದೇ ಅಥವಾ ಟಾಯ್ಲೆಟ್ ಪದೇ ಪದೇ ವಾಸನೆ ಬರೋದು ಕೆಲವ್ರ ಮನೇಲಿ ನೀವು ನೋಡ್ಬೇಕು. ಯಾಕಂದ್ರೆ ನೆಗೆಟಿವಿಟಿ ಇದ್ದಂತಹ ದೇಹದವರ ದೇಹದಲ್ಲಿ ಆಲ್ರೆಡಿ ಸೂಕ್ಷ್ಮ ಶರೀರಗಳು ಹಾಳಾಗಿರುತ್ತೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ಅವರ ಮಲಮೂತ್ರ ವಿಸರ್ಜನೆಯಲ್ಲೂ ಅಷ್ಟೇ ವಾಸನೆ ಬರುತ್ತೆ. ಜೊತೆಗೆ ಏನಾಗುತ್ತೆ ಅಂತಂದ್ರೆ
ಅವರ ಏನ್ ಹೇಳ್ತೀವಿ ಬಾಯಿನೂ ಕೆಲವರಿಗೆ ವಾಸನೆ ಬರುವಂಥದ್ದು, ಕೆಲವ್ರನ್ನ ನೋಡ್ಬೇಕು ನೋಡಿದ್ರೇನೆ ಒಂಥರ ಅನಿಸ್ತಾ ಇರುತ್ತೆ. ಅಂಥದ್ರಲ್ಲಿ ಅವರ ಮಲಮೂತ್ರ ವಿಸರ್ಜನೆ ಇನ್ನೂ ಅಷ್ಟು ಕೆಟ್ಟದಾಗಿ ವಾಸನೆ ಬರುತ್ತೆ. ಅಂಥವರ ಬಾತ್ರೂಮ್ ಸಮೇತ ಅದೇ ರೀತಿ ಈ ನಕಾರಾತ್ಮಕ ಶಕ್ತಿ ಅಥವಾ ಎರಡೆರಡು ದಿನಕ್ಕೂ ತೊಳೆದ್ರು ಅಷ್ಟೇನೆ ಒಂಥರ ವಾಸನೆ ಬರ್ತಾ ಇರ್ತದೆ. ಹಾಗೆ ಇವರ ಮನೆಗೆ ಯಾವುದೇ ನೆಂಟರು ಬಂದ್ರೂನು ಯಾವುದೇ ಕಾರಣಕ್ಕೂ ನಿಲ್ಲದೇ ಇಲ್ಲ ಆ ನೆಂಟರುಗಳು. ಇನ್ನೇನ್ ಯಾಕೋ ಇರ್ಬೇಕು ಅಂತ ಬಂದೆ ಕಣೆ ನಿನ್ ಮನೆಗೆ, ಅಥವಾ ಬಂದ ಕಣೋ ನಿನ್ ಮನೆಗೆ, ಆದ್ರೆ ನನಗೆ ಇರಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದ್ ದಿನನೋ 2 ದಿನನೋ ಉಳಿಯೋದೂ ಇಲ್ಲ. ಬೆಳಿಗ್ಗೆ ಬಂದವರು ಸಂಜೆ ಹೊಟ್ಟೆ ಹೋಗ್ತಾರೆ. ಹಾಗೆ ಏನೋ ಒಂದು ಗಿಡ, ಯಾಕೋ ಗಿಡ ಒಣಗ್ತಾ ಇದೆ ಅಂತ ಹೇಳಿರ್ತೀರಿ ನೀವು, ಅವರು ಒಂದ್ ಗಿಡ ತಂದಿರ್ತಾರೆ, ಆದ್ರೂನು ಆ ಗಿಡಗಳು ಏನಾಗುತ್ತೆ ಮತ್ತೆ ಮತ್ತೆ ಒಣಗ್ತಾನೆ ಇರುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಮಕ್ಕಳೇನಾದ್ರೂ ಇತ್ತು ಅಂದ್ರೆ ಮಕ್ಕಳು ಸಿಕ್ಕಾಬಟ್ಟೆ ನಿದ್ದೆ ಹೊಡೆಯೋದು, ಎಪ್ಸಿದ್ರೆ ಎದ್ದೇ ಹೇಳೋದೇ ಇಲ್ಲ. ಹಾಗೆ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಕುಂಠಿತವಾಗೋದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುತ್ತೆ. ಹಾಗೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ನೀವು ಮಾಡಕ್ಕಾಗಲ್ಲ. ಒಂದ್ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂತಿರ್ತೀರಿ, ಅಥವಾ ಏನೋ ಒಂದು ಚಂಡಿ ಪಾರಾಯಣ ಮಾಡಿಸ್ಬೇಕು ಅಂತಿದ್ದೀರಿ, ಅಥವಾ ಏನೋ ಒಂದು ಹೋಮ ಹವನಾದಿಗಳನ್ನ ಮಾಡಿಸ್ಬೇಕು ಅಂತಿರ್ತೀರಿ, ಗಣಹೋಮ ಈ ತರ ಎಲ್ಲ ಮಾಡಿಸ್ಬೇಕು ಅಂತಿರ್ತೀರಿ, ಅಥವಾ ಲಕ್ಷ್ಮೀ ಹೋಮ ಈ ತರ ಎಲ್ಲ ನವಗ್ರಹ ಶಾಂತಿ ಏನೋ ಒಂದು ಮಾಡಿಸ್ಬೇಕು ಅಂತಿರ್ತೀರಿ, ಆದ್ರೆ ಆಗದೇ ಇಲ್ಲ. ಹಾಗೆ ಗಂಡ ಹೆಂಡಿರ ಮಧ್ಯೆ ತುಂಬಾ ಬಿರುಕುಗಳಿರುತ್ತೆ ಗಂಡ ಹೆಂಡತಿ ಇದ್ರೆ. ಆದ್ರೆ ಅಪ್ಪ ಅಮ್ಮ ಇತ್ತು ಅಂದ್ರೆ ಅವ್ರ ಮಧ್ಯೆ ಇನ್ನೂ ಬಿರುಕು, ಸುಮ್ನೆ ಕ್ಲಾಶಸ್. ಅತ್ತೆ ನೋಡಿದ್ರೆ ಸೊಸೆಗಾಗಲ್ಲ, ಮಾವನ್ ನೋಡಿದ್ರೆ ಅಳಿಯಂಗಾಗಲ್ಲ, ಈ ತರ ಎಷ್ಟೇ ಮನೆಗೆ ತಂದ್ರೂನು ಅಂದ್ರೆ ಉಳಿಯೋದೇ ಇಲ್ಲ. ತಾಯಿ ಮಗಳಿದ್ರೆ ತಾಯಿ ಮಗಳಿಗೂ ಆಗದೇ ಇಲ್ಲ. ಆನಂತರದಲ್ಲಿ ಎಷ್ಟೇ ತಂದ್ರು ಮನೆಯಲ್ಲಿ ಉಳಿಯಲ್ಲ. ಇದೆಲ್ಲ ಉಳಿಯದೆ ಇರುತ್ತೆ. ಹಾಗೆ ಇದರಿಂದ ಸುಮ್ನೆ ವಿನಾಕಾರಣ ಜಗಳ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಇವ್ರು ಹೋಗಿ ಪದೇ ಪದೇ ಏನು ಚಿನ್ನವನ್ನ ಅಡ ಇಡೋದು, ಮಕ್ಕಳಿಗೆ ಹಾಕಿರುವ ಕಿವಿ ಓಲೆ ಉಡ್ದಾರ, ಬೆಳ್ಳಿ ಉಡ್ದಾರ ಸಮೇತ ಕೆಲವರು ಮನೆಯಲ್ಲಿ ಏನು ಅಡ ಇಡುವಂಥದ್ದು, ಅಥವಾ ಒಂದು ಮಕ್ಕಳಿಗೆ ಸಣ್ಣದಾಗಿ ಗುಂಡು ಮಾಡಿಸಿಟ್ಕೊಟ್ಟಿರ್ತಾರೆ, ಆ ಗುಂಡುನು ಸಮೇತ ಅಡ ಇಡುವಂತಹ ಸ್ಥಿತಿಗೆ ಹೋಗಿರ್ತಾರೆ. ಆದ್ರೆ ಅವ್ರು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ತುಂಬಾ ವೆಲ್ ಎಜುಕೇಟೆಡ್ ಫ್ಯಾಮಿಲಿ, ತುಂಬಾ ಒಳ್ಳೆ ಕ್ಲಾಸ್ 1 ಬಿಸ್ನೆಸ್ ಆಫೀಸರ್ಸ್ ಆಗಿರ್ತಾರೆ, ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಆದರೂ ಅವರು ಈ ಕೆಲಸವನ್ನ ಮಾಡ್ತಾ ಇರ್ತಾರೆ. ಜೊತೆ ಒಳ್ಳೆ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಅಥವಾ ಒಂದು ಕ್ವಾರೆ ಕೆಲಸ ಆಗಿರ್ಬೋದು, ಒಂದು ಇಂಜಿನಿಯರ್ಸ್ ಆಗಿರ್ಬೋದು, ಅಥವಾ ಏನು ಸಿಮೆಂಟ್ ಈ ತರ ಎಲ್ಲ ಇದ್ರೂನು ಆ ತರ ಮಾಡ್ತಾ ಇರ್ತಾರೆ. ಇದರಲ್ಲಿ ದೊಡ್ಡವರು, ದೊಡ್ಡ ವ್ಯಕ್ತಿ, ಸಣ್ಣ ವ್ಯಕ್ತಿ ಅಂತ ಏನು ಇಲ್ಲ. ತುಂಬಾ ಹಿಂಗೆ ಮೇಲ್ ಹೋದವರು ಸಡನ್ ಆಗಿ ಅಧೋಪತನಕ್ಕೆ ಇಳಿದ್ಬಿಡ್ತಾರೆ. ಹಾಗೆ ಮನೆಯಲ್ಲಿ ಕೆಲವೊಂದೊಂದ್ಸತಿ ಕಳ್ಳತನ ಆಗೋದು, ಅಥವಾ ವಾಹನ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಅಥವಾ ಬಟ್ಟೆಗಳಾಗಿರ್ಬೋದು, ಇವೆಲ್ಲವೂ ಕಳ್ತನ ಆಗೋದು. ಜೊತೆಗೆ ಇದರಿಂದ ಮನೆಯಲ್ಲಿ ಅಸಮಾಧಾನ, ಒಬ್ಬರನ್ನೊಬ್ಬರನ್ನ ನೋಡಿದ್ರೆ ಗಾಬರಿ ಆಗೋದು, ಆತಂಕ ಆಗೋದು ಅಂತ. ಮೊದ್ಲೇ ಮನೆ ಅಶುಚಿಯಾಗಿರುತ್ತೆ, ಆಮೇಲೆ ಇಟ್ಟಂತಹ ವಸ್ತುಗಳು ಸುಮ್ಮನೆ ಹುಡುಕ್ತಾ ಇರ್ತಾರೆ. ಹಾಗೆ ಒಬ್ರಿಗೆ ತಲೆನೋವು ಬಂದ್ರೆ ಒಬ್ರಿಗೆ ಬೆನ್ನೋವು, ಒಬ್ರಿಗೆ ಬೆನ್ನೋವು ಬಂದ್ರೆ ಒಬ್ರಿಗೆ ಹೊಟ್ಟೆ ನೋವು, ಒಬ್ರಿಗೆ ಸಂಕಟ ಆಗೋದು, ಒಬ್ರಿಗೆ ಸುಸ್ತಾಗೋದು, ಒಬ್ರು ಕರ್ಕೊಂಡು ಬಂದು ಸೇರಿಸೋದ್ರಲ್ಲೇ ಇನ್ನೊಬ್ರು ಇದಾಗೋದು. ಹಾಗೇನೇನೆ ಇವ್ರು ಯಾವುದೇ ಶುಭವಾದ ಕೆಲಸಗಳನ್ನು ಕೈಗೂಡ್ಸಕ್ಕೆ ಆಗಲ್ಲ, ಅಥವಾ ಕೈಗೊಂಡ ಕೆಲಸಗಳು ಆಗದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಹಲವಾರು ಹಣದ ಖರ್ಚನ್ನು ಮಾಡಿರ್ತಾರೆ, ಆದ್ರೂ ಅವರಿಗೆ ಪ್ರಯೋಜನ ಆಗಲ್ಲ. ಹಾಗೆ ನಿಮ್ಮ ಮನೆಯಲ್ಲಿರುವಂತ ಎಲೆಕ್ಟ್ರಾನಿಕ್ ವಸ್ತುಗಳು ಅಂತ ನಾವೇನ್ ಹೇಳ್ತೀವಿ, ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಅಥವಾ ಓವನ್ ಆಗಿರ್ಬೋದು, ಅಥವಾ ಟಿವಿ ಆಗಿರ್ಬೋದು, ಇವೆಲ್ಲವೂ ಸುಮ್ಮನೆ ಕೆಡ್ತಾ ಇರುತ್ತೆ. ನೀವು ಹೋಗಿ ಯಾವುದೇ ಎಲೆಕ್ಟ್ರಿಷಿಯನ್ ನ ಕರ್ಕೊಂಡ್ ಬಂದ್ರು, ಅಥವಾ ಸ್ವಿಚ್ ಹೋಗೋದು ಇದೆಲ್ಲ ಆಗ್ತಾ ಇರುತ್ತೆ. ನೀವು ಹೋಗಿ ಯಾವುದೇ ಎಲೆಕ್ಟ್ರಿಷಿಯನ್ ಕರ್ಕೊಂಡ್ ಬಂದು ನೀವು ಚೆಕ್ ಮಾಡಿಸಿದ್ರೆ ಅವ್ರು ಹೇಳ್ತಾರೆ, ಏನಿಲ್ಲ ಸರ್ ಚೆನ್ನಾಗೇ ಇದೆ ಫ್ರಿಡ್ಜು, ಏನಾಗಿದೆ ಅಂತ ಕೇಳ್ತಾರೆ. ಆದ್ರೂ ನಿಮಗೆ ಅಸಮಾಧಾನ, ಇಲ್ಲಪ್ಪ ಫ್ರಿಡ್ಜ್ ಚೇಂಜ್ ಮಾಡೋಣ ಅನ್ನೋದ, ಅಥವಾ ಈ ತರ ಸಣ್ಣ ಪುಟ್ಟ ನಿರ್ಧಾರಗಳನ್ನೇ ದೊಡ್ಡದಾಗಿ ತಗೊಂಡು ಅನಾವಶ್ಯಕವಾಗಿ ಸಾಲಕ್ಕೆ ಹೋಗಿ ಸಿಕ್ಕಾಕೋತೀರಿ. ಫ್ರಿಡ್ಜು ಅಥವಾ ಟಿವಿನೇ ಆಗಿರ್ಲಿ, ಒಂದು ಬಲ್ಬೇ ಆಗಿರ್ಲಿ, ಒಂದು ಲೈಟೇ ಆಗಿರ್ಲಿ, ಇದೆಲ್ಲವೂ ಒಂದು ಏನು ಡಲ್ ಆಗುತ್ತೆ. ಒಂದು ಮಾಂತ್ರಿಕ ಬಾಧೆ ಆದಂತಹ ಸಂದರ್ಭದಲ್ಲಿ ಆ ನಕಾರಾತ್ಮಕ ಶಕ್ತಿಗಳು ಅದರ ಮೇಲೆ ಕೈ ಆಡಿಸುತ್ತೆ. ಅದನ್ನ ಮುಂದಿನ ದಿನದಲ್ಲಿ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಕೆಲವ್ರ ಮನೇಲಿ ನೋಡ್ಬೋದು, ಶುಭ ಕಾರ್ಯಗಳು ಏನಾದ್ರು ಮಾಡ್ತಾ ಇರ್ತೀವಿ ಅನ್ನೋ ಸಂದರ್ಭದಲ್ಲಿ ಒಂದು ಬಲ್ಬ್ ಒಡೆದೋಗ್ಬಿಡೋದು, ಈಗೆಲ್ಲ ಟ್ಯೂಬ್ಲೈಟ್ ಇಲ್ಲ, ಅಥವಾ ಕನ್ನಡಿ ಒಡೆದೋಗ್ಬಿಡೋದು, ಇದೆಲ್ಲ ಆಗ್ತಾ ಇರುತ್ತೆ. ಹಾಗೆ ಮನೆಯಲ್ಲಿ ಪ್ರತಿಯೊಬ್ಬರ ಹಾವಭಾವ ವ್ಯತ್ಯಾಸ ಆಗೋದು, ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುವಂಥದ್ದು, ಆಮೇಲೆ ಗೊತ್ತಿಲ್ಲದೆ ಒಬ್ರಿಗೊಬ್ರು ಕಚ್ಚಾಟ ಆಗೋದು, ಆಮೇಲೆ ಒಬ್ರಿಗೊಬ್ರು ಮನಸ್ತಾಪಗಳಾಗೋದು, ಹಿಂದೆ ಮುಂದೆ ಮಾತಾಡುವಂಥದ್ದಾಗುತ್ತೆ. ಅಕ್ಕ ತಂಗಿರೇ ಆಗ್ಲಿ, ಅಣ್ಣ ತಮ್ಮಂದಿರೇ ಆಗ್ಲಿ, ತಾಯಿ ತಂದೆನೇ ಆಗ್ಲಿ, ಒಂಥರ ಕ್ಲಾಶಸ್ ಜಾಸ್ತಿ ಆಗುತ್ತೆ. ಹಾಗೆ ನಿರ್ಧಾರಗಳನ್ನ ಸರಿಯಾಗಿ ತಗೊಳಕ್ಕೆ ಆಗದೇ ಇರುವಂಥದ್ದು. ಹಾಗೇನೇನೆ ಸಣ್ಣ ವಯಸ್ಸಿನ ಹುಡುಗರಾಗಿರ್ಬೋದು, ಅಥವಾ ಹೆಣ್ಣು ಮಕ್ಕಳಾಗಿರ್ಬೋದು, ಕುಡಿತಕ ಚಟಕ್ಕೂ ಬೀಳ್ತಾರೆ. ಎಗೇನ್ ಬಂದು ಸ್ಮೋಕು ಮಾಡುವಂತ ಹೆಣ್ಮಕ್ಳು ಈಗಿದ್ದಾರೆ.
ಕಾರಣ ಒಂದು ಶೋಕಿ ಇರ್ಬೋದು, ಅದರ್ ದನ್ ಬಂದು ಮಾಂತ್ರಿಕ ಬಾಧೆ ಆದಾಗ ಅಥವಾ ನೆಗೆಟಿವ್ ಎನರ್ಜಿ ಮೈಯಲ್ಲಿ ಇದ್ದಾಗ ಅಥವಾ ಯಾರೋ ಮಾಡಿಸಿ ಕಳಿಸಿದೇ ಇರುವಂತಹ ಸಂದರ್ಭದಲ್ಲಿ ಸಮೇತ ನೆಗೆಟಿವ್ ಎನರ್ಜಿ ಇದ್ದಾಗ ಆ ಹೆಣ್ಮಕ್ಳು ಸ್ಮೋಕ್ ಮಾಡ್ಕೊಂಡು ಅವರವರೇ ನಿರ್ಧಾರ ತಗೊಂಡು ಮನೆಯಿಂದ ಹೊರಗಡೆ ಹೋಗಿ ಈ ತರ ಎಲ್ಲ ಮಾಡ್ತಾರೆ. ಹಾಗೆ ಕನಸಿನಲ್ಲಿ ಏನೋ ಒಂಥರ ಬಿದ್ದಂಗಾಗೋದು ಅಥವಾ ಕನಸಿನಲ್ಲಿ ಯಾರೋ ಹಿಡ್ಕೊಂಡಂಗಾಗೋದು, ಈ ತರ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುವಂತದ್ದು. ಹಾಗೆ ಮನೆಯಲ್ಲಿ ಯಾರೋ ಓಡಾಡ್ದಂಗೆ ಶಬ್ದ ಆಗುವಂಥದ್ದು, ಅಥವಾ ಮನೆಯ ನಲ್ಲಿ ತಿರುಗಿಸ್ದಂಗಾಗೋದು, ಮನೆಯ ಸ್ಕ್ರೀನ್ ಎಳ್ದಂಗಾಗೋದು, ಮನೆಯ ಬೆಡ್ಶೀಟ್ ಎಳ್ದಂಗಾಗೋದು, ಅಥವಾ ಕುತ್ತಿಗೆ ಇಸ್ಕದಂಗಾಗೋದು, ಅಥವಾ ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳೋಂಗಾಗೋದು, ಅಥವಾ ಮಲಗಿದಾಗ ಅವರಿಗೆ ಒಂಥರ ಸಿಕ್ಕಾಬಟ್ಟೆ ಸಫಕೇಶನ್ಸ್ ಆಗುತ್ತೆ. ಮನೆಯಲ್ಲಿ ಒಬ್ರಿಗೆ ಹೇಳಿದ್ರೆ ಏನ್ ಅನ್ಕೋತಾರೋ ಅಂತ ಹೇಳಿ 2 ಗಂಟೆ 3 ಗಂಟೆ ರಾತ್ರಿಗೆ ಎದ್ದು ನೀರ್ ಕುಡಿದು ಸುಸ್ತಾಗಿ ಮಲ್ಕೋತಾ ಇರ್ತಾರೆ. ಹಾಗೇನೇನೆ ನಲ್ಲಿ ಏನಾದ್ರು ಇತ್ತು ಅಂತಂದ್ರೆ, ಅಂದ್ರೆ ಎಲ್ಲರ ಮನೆಯಲ್ಲೂ ನಲ್ಲಿ ಇದ್ದೇ ಇರುತ್ತೆ. ಅಡಿಗೆ ಮನೆ ನಲ್ಲಿ ಆಗಿರ್ಬೋದು, ಅಥವಾ ಸಿಂಕ್ ಆಗಿರ್ಬೋದು, ಅಥವಾ ಟಾಯ್ಲೆಟ್ ಅಂಡ್ ಕಮರ್ಸ್ ಅಂತ ನಾವೇನ್ ಹೇಳ್ತೀವಿ ಅಲ್ಲಿ ನೀರ್ ತೊಟ್ಟಿಕೋದು, ಈ ತರ ಇಂಥವರ ಮನೆಯಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಪ್ರಿಯ ವೀಕ್ಷಕರೇ. ಹಾಗೆ ಇಂಥವರಿಗೆ ಆಹಾರದಲ್ಲಿ, ಅನ್ನದಲ್ಲಾಗ್ಲಿ ಆಹಾರದಲ್ಲಾಗ್ಲಿ ಅವರಿಗೆ ಪದೇ ಪದೇ ಕೂದಲು ಸಿಗ್ತಾ ಇರುತ್ತೆ. ಅದು ಮಾಂತ್ರಿಕ ಬಾಧೆ, ನೆಗೆಟಿವ್ ಎನರ್ಜಿ ಮೈಯಲ್ಲಿದ್ರೆ, ಅಥವಾ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿತ್ತು ಅಂತಂದ್ರೆ, ಅಥವಾ ಬೇರೆ ಯಾರೋ ಕಳ್ಸಿದ್ದಾರೆ ಅಂತ ಸಂದರ್ಭದಲ್ಲಿ ಅವರಿಗೆ ಪದೇ ಪದೇ ಏನು ಅನ್ನ ಆಹಾರದಲ್ಲಿ ಕೂದಲುಗಳು ಸಿಗ್ತಾ ಇರುತ್ತೆ ಅಂತ. ಅದೇ ನಾನು ಇನ್ನೊಂದು ಹೇಳ್ದೆ, ಪದೇ ಪದೇ ಯಾರಾದ್ರೂ ಮನೆಗೆ ನೆಂಟರು ಬಂದ್ರೆ ಹಬ್ಬ ಸದ್ಯ ಅವ್ರ ಮನೆಯಿಂದ ಹೊಟ್ಟೋಗ್ಬಿಡೋಣ, ಸಾಕಪ್ಪ ಸಾಕು ಅಂತ ಅನ್ನೋಂಗಾಗಿರುತ್ತೆ. ಉಳಿಯಕ್ಕೆ ಮನಸ್ಸಿದ್ರೂ ಉಳಿಯಕ್ಕಾಗಲ್ಲ, ಅನಾವಶ್ಯಕ ಖರ್ಚುಗಳು. ಹಾಗೇನೇನೆ ಕೆಲವರ ಮನೆಯಲ್ಲಿ ನೀವು ನೋಡ್ಬೋದು ಗೆಜ್ಜೆ ಶಬ್ದಗಳಾಗುತ್ತೆ, ಅಳುವ ಶಬ್ದಗಳಾಗುತ್ತೆ, ಒಂಥರ ಬಳೆಗಳ ಶಬ್ದಗಳು ಸಮೇತ ಹಾಗೆ ಆಗುತ್ತೆ. ಯಾರೋ ಬಂದು ಹೋದ ರೀತಿ ಆಗುತ್ತೆ, ಯಾರೋ ಬಂದು ಕಾಲು ಹಿಡ್ದ ರೀತಿ, ಯಾರೋ ಬಂದು ಕೈ ಹಿಡ್ದ ರೀತಿ, ಇವೆಲ್ಲವೂ ಆಗ್ತಾ ಇರುತ್ತೆ. ಹಾಗೆ ಕೆಲವೊಬ್ಬೊಬ್ಬರ ಮನೆಯಲ್ಲಿ ಮಕ್ಕಳು ಸಸ್ಯಾಹಾರಿಗಳಾಗಿದ್ರು ಅವ್ರು ಏನಾಗುತ್ತೆ, ಯಾವುದೇ ರೀತಿ ಜಾತಿ ಧರ್ಮನ ನಾನು ಮೆನ್ಷನ್ ಮಾಡಲ್ಲ, ಅವರು ಇನ್ಕ್ಲೂಡಿಂಗ್ ವೆಜಿಟೇರಿಯನ್ ಆಗಿದ್ರು ಅವರು ಮಾಂಸ, ಮೀನು, ಮದ್ಯ ಇವೆಲ್ಲವನ್ನು ಸೇವಿಸ್ತಾರೆ. ಮುಖದ ಛಾಯೆಯು ಸಮೇತ ಬದಲಾಗ್ತಾ ಇರುತ್ತೆ. ಕುಡಿಯೋದು, ಗಲಾಟೆ ಮಾಡೋದು, ಜೊತೆಗೆ ತಂದೆ ತಾಯಿಂದಿರ ಹತ್ರ ತಪ್ಪಾಯ್ತು ಮುಂದಿನ ದಿನದಲ್ಲಿ ಚೆನ್ನಾಗಿರ್ತೀನಿ ಅಂತ ಕೇಳ್ಕೊಳ್ಳೋದು, ಇವೆಲ್ಲವನ್ನು ಮಾಡ್ತಾ ಇರ್ತಾರೆ. ಹಾಗೆ ಕಾರಣವಿಲ್ಲದೆ ಭಿನ್ನಾಭಿಪ್ರಾಯ. ಆಮೇಲೆ ಕೆಲವೊಬ್ಬರೊಬ್ಬರು ಮನೆಯಲ್ಲಿ ಸೂಸೈಡ್ ಟೆಂಡೆನ್ಸಿ ಸಿಕ್ಕಾಬಟ್ಟೆ ಇರುತ್ತೆ. ಗಂಡನು ಹೇಳೋದು ನನಗೆ ಏನು ಬೇಡ, ನಾನು ಏನೋ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಆಸ್ತಿ ಒಳಗೆ ಬರ್ಕೊಟ್ಬಿಟ್ಟು ಅಂತ, ಹೆಂಡ್ತಿನೋ ನನಗೇನು ಬೇಡ ನೀನೇ ತಗೋ, ನಿನ್ ಮಕ್ಕಳೇ ತಗೋ ಅಂತ, ಈ ತರ ಎಲ್ಲ ಒಂದು ಭಿನ್ನಾಭಿಪ್ರಾಯಗಳು ಆಗ್ತಾ ಇರುತ್ತೆ. ಹಾಗೇನೇನೆ ಈ ಊರು ಬೇಡ ಇನ್ನೊಂದು ಕಡೆ ಹೋಗಿ ವಾಸ ಮಾಡೋಣ ಅಂತಾನು ಹೇಳ್ತಾರೆ. ಜೊತೆಗೆ ಊರುವನ್ನು ಖಾಲಿ ಮಾಡ್ತಾರೆ. ಜೊತೆಗೆ ಕೆಲವರು ಮನೆಯ ತೊಂದರೆ ಇದೆ, ಮನೆಯ ವಾಸ್ತು ತೊಂದರೆ ಇದೆ ಅಂತ ಹೇಳ್ಕೊಂಡು ಮನೆಯನ್ನು ಬಿಟ್ಟು ಸಮೇತ ಇನ್ನು ಇತರೆ ಅಪಾರ್ಟ್ಮೆಂಟ್ ಆಗಿರ್ಬೋದು, ಅದರ್ ಹೌಸಸ್ ಅಂದ್ರೆ ಕೆಲವರು ರೆಂಟೆಡ್ ಹೌಸ್ ಅಲ್ಲಿ ಇರ್ತಾರೆ, ಓನ್ ಹೌಸ್ ತಗೊಂಡು ಹೋಗ್ತಾರೆ. ಬಟ್ ಓನ್ ಹೌಸ್ ಹೋದಾಗ್ಲೂ ಸೇಮ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಬಿಕಾಸ್ ಇಲ್ಲಿ ಬಂದು ಮೈಯಲ್ಲಿದ್ರೂ ಪ್ರಾಬ್ಲಮ್ ಆಗುತ್ತೆ, ಮನೆಯಲ್ಲಿದ್ರೂ ಪ್ರಾಬ್ಲಮ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಇವೆಲ್ಲವನ್ನು ನಾವು ಪರಿಹಾರ ಮಾಡ್ಕೊಳ್ಳೇಬೇಕು. ಎಗೇನ್ ಬಂದು ಕೋರ್ಟು ಕಚೇರಿಗಳು, ಅನಾವಶ್ಯಕವಾಗಿ ಜಗಳ ಆಗುವಂಥದ್ದು, ಅನಾವಶ್ಯಕವಾಗಿ ಅಕ್ಕಪಕ್ಕದವರು ನಮ್ಮನ್ನ ಟಾರ್ಗೆಟ್ ಮಾಡುವಂಥದ್ದು, ಜೊತೆಗೆ ಶತ್ರುಗಳು ಜಾಸ್ತಿ ಆಗೋದು, ಎಗೇನ್ ಬಂದು ನಮ್ಮ ಫ್ರೆಂಡ್ಸ್ಗಳೇ ನಮಗೆ ಏನು ಮಿತ್ರರಾಗಿದ್ದವರು ಶತ್ರುಗಳಾಗುವಂಥದ್ದು, ಆಮೇಲೆ ಹಣ ಇಸ್ಕೊಂಡವರು ಕೊಡದೇ ಇರುವಂಥದ್ದು, ಇವೆಲ್ಲವೂ ಬಂದು ಮಾಂತ್ರಿಕ ಬಾಧೆ ಆಗಿರುವಂತಹ ವ್ಯಕ್ತಿಗಳಲ್ಲಿ, ಹಾಗೇನೆ ಬಂದು ನಕಾರಾತ್ಮಕ ಶಕ್ತಿ ಇರುವಂತಹ ಮನೆಯಲ್ಲಿ ಇಂತಹ ಸಮಸ್ಯೆಗಳು ಉಂಟಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಈ ತರ ಹಲವಾರು ಜನರ ಮನೆಯಲ್ಲಿ ಸಮಸ್ಯೆ ಇರುತ್ತೆ. ಆದ್ರೆ ಅವರು ಒಂದು ಮನೆಯನ್ನ ಬಿಟ್ಟು ಒಂದು ಮನೆಯನ್ನ ಹೋಗ್ತಾ ಇರ್ತಾರೆ, ಅಥವಾ ಒಂದು ಸ್ಥಳ ಕೆಲಸ ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಕೆಲಸಕ್ಕೆ ಹೋಗ್ತಾರೆ. ಅದ್ರಲ್ಲಂತೂ ಪ್ರಮೋಷನ್ಸ್ ಆಗಲ್ಲ, ಬಿಸ್ನೆಸ್ ಮ್ಯಾನ್ಗಂತೂ ಏಳಿಗೆನೇ ಆಗಲ್ಲ. ಇವೆಲ್ಲವೂ ಅವರು ಅಲ್ಲಿಂದ ತಂದು ಇಲ್ಲಿ ಹಣ ಹಾಕುವಂಥದ್ದು, ಇಲ್ಲಿಂದ ತಂದು ಅಲ್ಲಿ ಹಣ ಹಾಕಿ ರೊಟೇಷನ್ಗೆ ಅಂತ ಇಟ್ಕೋತಾರೆ, ಟೋಟಲಿ ಝೀರೋ ಆಗ್ತಾರೆ. ಇದೆಲ್ಲವೂ ಸಮೇತ ಆಗ್ತಾ ಇರುತ್ತೆ. ಆದರೆ ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರ ಆಶೀರ್ವಾದ ಇದ್ರೆ 99 ಭಾಗದ ತೊಂದರೆಗಳು ಬಂದು 50 ಭಾಗಕ್ಕೆ ನಿಂತಿರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ನಿತ್ಯದ ಪೂಜೆಗಳು, ನಿಮ್ಮ ನಿತ್ಯದ ಅನುಷ್ಠಾನಗಳು, ನಿಮ್ಮ ವ್ರತ ಇದ್ಯಾವುದನ್ನು ಬಿಡದೆ ಸದ್ಭಕ್ತಿಯಿಂದ, ದೈವ ಭಕ್ತರಾಗಿ, ಪ್ರೀತಿಯಿಂದ, ನಂಬಿಕೆಯಿಂದ ಗುರು ಹಿರಿಯರನ್ನು ವಂದಿಸ್ತಾ, ನಿಮ್ಮ ಮಾತಾಪಿತೃಗಳನ್ನು ವಂದಿಸ್ತಾ, ಮಕ್ಕಳಾಗಿದ್ರೆ ನಮ್ಮ ತಂದೆ ತಾಯಿಗಳನ್ನ ನಾವು ಗೌರವದಿಂದ ಗುರುವರಿಯರನ್ನ ನೋಡ್ಕೊಂಡು ಹೋಗ್ಬೇಕು. ಆವಾಗ ಹಿಂದಿನ ಜನ್ಮದ ಏನೇ ಕರ್ಮಗಳಿದ್ರೂ ಈ ಜನ್ಮದಲ್ಲಿ ಅದೆಲ್ಲ ನಮಗೆ ಲೆಸ್ ಆಗುತ್ತೆ. ಆಗ
ನಮ್ಮ ದೈವಗಳೇ ಅಥವಾ ನಮ್ಮ ಕುಲದೇವರೇ ಅಥವಾ ನಮ್ಮ ಗ್ರಾಮ ದೇವರೇ, ನಮ್ಮ ಇಷ್ಟ ದೇವರೇ ಯಾವುದೋ ಮುಖಾಂತರ, ಅಂದ್ರೆ ಈಗ ನನ್ನ ವಿಡಿಯೋನ ನೋಡುವಂತ ಹಲವಾರು ಜನಕ್ಕೆ ಅರ್ಥ ಆಗುತ್ತೆ. ಇಂಥ ಹಲವಾರು ವಿಡಿಯೋಗಳ ಮುಖಾಂತರ ನಿಮ್ಮ ಜೀವನಕ್ಕೆ ಒಂದು ದಾರಿಯಾಗುತ್ತೆ ಪ್ರಿಯ ವೀಕ್ಷಕರೇ. ಇದಕ್ಕಾಗಿ ನಾನು ಸೂಸೈಡ್ ಮಾಡ್ಕೋಬೇಕು ಇದ್ಯಾವುದು ಅಗತ್ಯ ಇಲ್ಲ, ಅಥವಾ ನಾವು ದೇಹ ಬಿಡಬೇಕು ಅಂತ ಇಲ್ಲ. ಊರ್ ಬಿಡ್ತೀರಿ ಅಥವಾ ಮನೆ ಬಿಡ್ತೀರಿ, ಆದ್ರೆ ಈ ದೇಹವನ್ನ ತೆಕ್ಕೊಳ್ಳುವಂಥದ್ದು ಬೇಡ. ಆ ದೇಹವನ್ನ ಶುಚಿ ಮಾಡ್ಕೊಂಡು, ನಿಮ್ಮ ಮನೆಯನ್ನು ಶುಚಿ ಮಾಡ್ಕೊಂಡು, ನಿಮ್ಮ ಮಕ್ಕಳ ಜೊತೆ, ನಿಮ್ಮ ಸಂಸಾರ ಜೊತೆ, ನಿಮ್ಮ ಕುಟುಂಬವರ ಜೊತೆ ಸಂತೃಪ್ತಿಯಿಂದ ಹೋಗ್ಬೋದು. ಯಾಕಂದ್ರೆ ಇಷ್ಟೋ ಆಸ್ತಿ ಇರೋರು ಮಾಂತ್ರಿಕ ಬಾಧೆಯಿಂದ ಆಗಿರ್ಬೋದು, ನೆಗೆಟಿವ್ ಎನರ್ಜಿಯಿಂದ ಅದನ್ನ ಅನುಭವಿಸಕ್ಕೆ ಆಗದಿರುವಂತಹ ಸ್ಥಿತಿಗಳನ್ನ ನಾನು ಕಣ್ಣಾರೆ ಕಂಡಿದ್ದೀನಿ ಪ್ರಿಯ ವೀಕ್ಷಕರೇ. ನನ್ನ ಇದು ಅನುಭವದಲ್ಲಿ, ನನ್ನ ಥೀಸಿಸು, ನನ್ನ ರಿಸರ್ಚ್ ಅಲ್ಲೇ ನಾನು ಇದನ್ನ ಹೇಳ್ತಾ ಇರೋದು. ಹಾಗಾಗಿ ಯಾರಿಗಾದ್ರೂ ಈ ವಿಚಾರವಾಗಿ ಕನ್ಸಲ್ಟೇಷನ್ ಬೇಕು ಅಂತಿದ್ದಂತಹ ಸಂದರ್ಭದಲ್ಲಿ ನನ್ನ ನಂಬರ್ ಇದೆ 7019806595. ಇದರ ಮುಖಾಂತರ ವಾಟ್ಸಪ್ಗೆ ಮೆಸೇಜ್ ಮಾಡಿ ಆ ನಂತರದಲ್ಲಿ ನೀವು ನನ್ನ ಅಪಾಯಿಂಟ್ಮೆಂಟ್ ಅನ್ನ ತಗೋಬಹುದು. ಅಪಾಯಿಂಟ್ಮೆಂಟ್ ಪ್ರೋಟೋಕಾಲ್ ಇದೆ. ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಯಾವುದೇ ಕರೆಗಳನ್ನು ಸ್ವೀಕರಿಸಲಾರೆ ಪ್ರಿಯ ವೀಕ್ಷಕರೇ, ಅನ್ಯತಃ ಭಾವಿಸಬೇಡಿ. ಸೊ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಎಷ್ಟು ಇದು ಯೂಸ್ಫುಲ್ ಇದೆಯೋ, ಇದು ಮೀನ್ಸ್ ಏನು ಈ ವಿಡಿಯೋ, ಅದೇ ತರ ಇನ್ನು ಹಲವಾರು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು, ನಮಸ್ತೆ.